ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕದ ಪ್ರಭಾವಿ ಮಂತ್ರಿ ವಿರುದ್ಧ, ಅದರಲ್ಲೂ ಸಿದ್ದರಾಮಯ್ಯನವರ ಪರಮಾಪ್ತ ಅತ್ಯಾಪ್ತ ಮಿನಿಸ್ಟರ್ ವಿರುದ್ಧ ಬಿಗ್ ಬಾಂಬ್ ಒಂದು ಬ್ಲಾಸ್ಟ್ ಆಗಿದೆ. ಮಂತ್ರಿ ಗೋಲ್ಮಾಲ್, ಭಯಂಕರ ಗೋಲ್ಮಾಲ್ ಒಂದನ್ನು ನಡೆಸ್ತಿದ್ದಾರಾ? ಯಾರು ಆರೋಪ ಮಾಡ್ತಿರೋದು? ಏನೇನು ಸಾಕ್ಷಿಗಳಿವೆ? ಯಾವ ರೀತಿ ಗೋಲ್ಮಾಲ್ ಇದು? ಹಾಗಾದರೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಕೈ ಸರ್ಕಾರದ ವಿರುದ್ಧ ಈಗ ಒಂದು ಕಡೆ ಗಂಭೀರ ಆರೋಪ ಸಿಡಿದಿದ್ರೆ, ಮತ್ತೊಂದು ಕಡೆ ಗುತ್ತಿಗೆದಾರರು, ಸಿದ್ದರಾಮಯ್ಯನವರ ಅಧಿಕಾರಕ್ಕೆ ದೊಡ್ಡ ಗಿಫ್ಟನ್ನೇ ಕೊಟ್ಟ ಗುತ್ತಿಗೆದಾರರು ಈಗ ಎಂಥ ಶಾಕ್ ಕೊಡ್ತಿದ್ದಾರೆ ನೋಡಿ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, BJP ಸರ್ಕಾರ ಇದ್ದಾಗ ಇದೇ ಗುತ್ತಿಗೆದಾರರು ಬಾಕಿ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಲಂಚ ಅಂತೆಲ್ಲ ಆರೋಪ ಮಾಡಿದ್ದು ದೊಡ್ಡ ಮಟ್ಟದಲ್ಲಿ 40% ಕಮಿಷನ್ ಅಂತ ಸರ್ಕಾರಕ್ಕೆ ಗೊತ್ತು ಬಂತು ಅಂತ ಚರ್ಚೆಗಳು ಬೇಕಾದಷ್ಟು ಸಲ ನಡೆದಿವೆ. ಅಂದರೆ ಸರ್ಕಾರ ಬರೋದಕ್ಕೆ, ಕಾಂಗ್ರೆಸ್ ಬರೋದಕ್ಕೆ ಇದು ಒನ್ ಆಫ್ ದಿ ರೀಸನ್ಸ್ ಅಂತ, ಪ್ರಮುಖ ಕಾರಣ. ಗುತ್ತಿಗೆದಾರರ ಹೋರಾಟ ಅಸ್ತ್ರ ಮಾಡ್ಕೊಂಡಿದ್ರು ಸಿದ್ದರಾಮಯ್ಯನವರು. ನಮ್ಮ ಸರ್ಕಾರ ಬಂದಮೇಲೆ ಒಂದು ನ್ಯಾಯ ಪೈಸೆ ಅನ್ಯಾಯ ಆಗಕ್ಕೆ ಬಿಡಲ್ಲ ಅಂತೆಲ್ಲ ಹೇಳಿದ್ರಲ್ಲ. ಈಗಲೂ ಬೇಕಾದಷ್ಟು ಅನ್ಯಾಯ ಆಗ್ತಿದೆ, ಗುತ್ತಿಗೆದಾರರು ಬಾಯಿ ಬಿಡ್ಕೊಳ್ತಿದ್ದಾರೆ. ಅದೆಲ್ಲ ಒಂದು ಕಡೆ. ಈಗ ಮತ್ತೊಂದು ಚಾನ್ಸ್ ಕೊಟ್ಟಿದ್ದಾರೆ. ಡಿಸೆಂಬರು ಲಾಸ್ಟು ಅಂತ, ನವೆಂಬರ್ ಒಳಗಡೆ ಎಲ್ಲ ಬಾಕಿ ಬಿಲ್ಲು ಕ್ಲಿಯರ್ ಆಗಲೇಬೇಕು. ಬಾಕಿ ಹಣ ಬಿಡುಗಡೆ ಮಾಡದೇ ಇದ್ದರೆ ರಾಜ್ಯಪಾಲರಿಗೆ ದೂರು ಕೊಡೋದಕ್ಕೆ ಸರ್ವ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಸರ್ಕಾರದ ಬಣ್ಣ ಬಯಲು ಮಾಡ್ತೀವಿ, ಇದು ಲಾಸ್ಟ್ ಚಾನ್ಸ್. ನವೆಂಬರ್ ಮುಗಿಯೋದ್ರ ಒಳಗಡೆ ಅಷ್ಟು ಕ್ಲಿಯರ್ ಆಗಬೇಕು, ಇಲ್ಲ ಸರ್ಕಾರಕ್ಕೆ ಏನು ಮಾಡ್ತೀವಿ ನೋಡಿ ಅಂತ ಸವಾಲು ಹಾಕಿದ್ದಾರೆ. ಮೊನ್ನೆ ಅಷ್ಟೇ ಹೇಳಿದ್ರಲ್ಲ, BJP ಸರ್ಕಾರದಲ್ಲೂ ಬೇಕಾದಷ್ಟು ಕಮಿಷನ್ ಇತ್ತು, ಅದಕ್ಕಿಂತ ಜಾಸ್ತಿ, ಅದರ ಡಬಲ್ ಕಮಿಷನ್ ಇಲ್ಲಿ ಹೊಡಿತಿದ್ದಾರೆ. ಲಂಚಾವತಾರ ಅನ್ನೋ ರೀತಿಯೆಲ್ಲ ಆಕ್ರೋಶ ವ್ಯಕ್ತಪಡಿಸಿದ್ರು ಅಧಿಕಾರಿಗಳು ಮತ್ತು ದೊಡ್ಡ ದೊಡ್ಡವರ ವಿರುದ್ಧ. ಗುತ್ತಿಗೆದಾರರ ಸಹನೆಯ ಕಟ್ಟೆ ಒಡೆದಿದೆ. ಈಗ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈ ಹೊತ್ತಲ್ಲಿ ನೋಡಿ. ಸಿದ್ದರಾಮಯ್ಯ ಪರಮಾಪ್ತ ಮಂತ್ರಿಯ ವಿರುದ್ಧ ಬಿಗ್ ಬಾಂಬ್ ಅನ್ನು ಸಿಡಿಸಿದ್ದಾರೆ ಗುತ್ತಿಗೆದಾರರು. ಸಚಿವ ಜಮೀರ್ ಅಹಮದ್ ಖಾನ್ ಮೇಲೆ ಗಂಭೀರ ಆರೋಪ ಕೇಳಿಬಂದಿದೆ. ಏನದು ಅಂತ ಕೇಳಿದ್ರೆ, ಭ್ರಷ್ಟ ನಿವೃತ್ತ ಎಂಜಿನಿಯರ್ ಅವರನ್ನು ಕರ್ಕೊಂಡು ಬಂದು ಸಲಹೆಗಾರನ್ನಾಗಿ ನೇಮಕ ಮಾಡಿಕೊಂಡಿದ್ದಾರೆ. ಬಾಲರಾಜ್ ಅನ್ನೋರನ್ನ ನೇಮಕ ಮಾಡಿಕೊಂಡು ಭಯಂಕರ ಗೋಲ್ಮಾಲನ್ನು ಸರ್ಕಾರದಲ್ಲಿ ಜಮೀರ್ ಅಹಮದ್ ಖಾನ್ ನಡೆಸ್ತಿದ್ದಾರೆ ಅನ್ನುವಂಥ ಆರೋಪ. ಬಾಲರಾಜ್ ಮೇಲೆ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಇದೆ, ಕೇಸು. ಅಲ್ಲಿ ಅಷ್ಟೆಲ್ಲ ಗಂಭೀರ ವಿಚಾರಗಳಿರೋವಾಗ ಕೆಲಸದಲ್ಲಿದ್ದಾರೆ ಅವರು. ಕೆಲಸದಲ್ಲಿರೋವಾಗ್ಲಿಂದನೂ ಅವ್ರ ಮೇಲೆ ಆರೋಪ ಇದೆ, ಮತ್ತು ಗಂಭೀರ ಸ್ವರೂಪದ ಕೇಸ್ಗಳಿದ್ದು ಕೂಡ ಅವರನ್ನು ಕರ್ಕೊಂಡು ಬಂದು ಸಲಹೆಗಾರನಾಗಿ ನೇಮಕ ಮಾಡಿಕೊಂಡಿದ್ದಾರೆ. ಬಾಲರಾಜ್ ಅನ್ನೋರ ಗೋಲ್ಮಾಲ್ ಮಿತಿ ಮೀರಿದೆ. ಜಮೀರ್ ಅಹಮದ್ ಅವರ ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತಿರೋದು ಅಷ್ಟಿಷ್ಟಲ್ಲ ಅಂತ ಈಗ ಮುಗಿಬಿದ್ದಿದ್ದಾರೆ. ಹಾಗೆ ಯಾವ ರೀತಿ ರಾಜ್ಯ ಸರ್ಕಾರ ಬೇರೆ ರಾಜ್ಯದ ಗುತ್ತಿಗೆದಾರರನ್ನು ತಂದು ತುಂಬಿಕೊಂಡಿದ್ದಾರೆ ರಾಜ್ಯದಲ್ಲಿ. ಕರ್ನಾಟಕದವರು ಅವಕಾಶ ಕೊಡಬೇಕು, ಆದರೆ ಬೇರೆ ರಾಜ್ಯದ ಗುತ್ತಿಗೆದಾರರನ್ನು ತಮ್ಮ ಅನುಕೂಲಕ್ಕಾಗೋ ಅಥವಾ ಇನ್ನೇನಕ್ಕೋ ತಂದು ಕೂರಿಸ್ಕೊಂಡಿದ್ದಾರೆ. ಹೊರ ರಾಜ್ಯದ ಗುತ್ತಿಗೆದಾರರಿಗೆ ಪೂರಕವಾದ ವಾತಾವರಣವನ್ನು ನಮ್ಮವರೇ ನಿರ್ಮಿಸಿಕೊಟ್ಟಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಮಾಡಿದ್ದಾರೆ. ಅಂದರೆ ಕೆಲವರು ಮಿನಿಸ್ಟ್ರುಗಳು, ಅವರ ಸಲಹೆಗಾರರು, ಆಪ್ತರು ತಮಗೆ ಬೇಕಾದವರನ್ನು ತಂದು, ಹೊರಗಡೆಯ ಗುತ್ತಿಗೆದಾರರನ್ನು ತಂದು ಇಲ್ಲಿ ಕೆಲಸ ಕೊಡ್ತಿದ್ದಾರೆ. ಇಲ್ಲಿ ಗುತ್ತಿಗೆದಾರರನ್ನು ಬೀದಿ ಪಾಲು ಮಾಡ್ತಿದ್ದಾರೆ. ಒಂದು ಕಡೆ ಇಲ್ಲಿನ ಗುತ್ತಿಗೆದಾರರು ಸರ್ಕಾರದ ವಿರುದ್ಧ ಸಿಡಿದಿರೋದಲ್ವಾ, ಸೊ ಅವರಿಗೆ ಶಾಕ್ ಕೊಡಬೇಕು ಅಂತನೋ ಅಥವಾ ನೀವಿಲ್ದಿದ್ರೆ ಇನ್ನೊಬ್ಬರು ಅಂತನೋ ಲಾಭ ಮಾಡಿಕೊಡ್ಬೇಕು ಅಂತನೋ ಹಲವಾರು ಉದ್ದೇಶಗಳಲ್ಲಿ ಕಾಣಿಸ್ತಾ ಇದ್ದಾವೆ. ಒಟ್ಟಿನಲ್ಲಿ ಕರ್ನಾಟಕದ ಗುತ್ತಿಗೆದಾರರ ಪಾಡು ನಾಯಿ ಪಾಡಾಗಿದೆ. ಇನ್ನು ನಾವು ಸಹಿಸಲ್ಲ, ಜೀವ ಹೋದ್ರೂ ಪರವಾಗಿಲ್ಲ, ಅದೇನಾಗುತ್ತೋ ಆಗಲಿ ಅನ್ನೋ ಮಟ್ಟಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನೋಡಿ. ಎಲ್ಲೆಲ್ಲಿ ಎಷ್ಟೆಷ್ಟು ಉಳ್ಕೊಂಡಿದೆ ಅಂತ. ನೀರಾವರಿ ಇಲಾಖೆ 12,000 ಕೋಟಿ, PRD ಇಲಾಖೆಯಲ್ಲಿ 3,600 ಕೋಟಿ ಉಳ್ಕೊಂಡಿದೆ, ಕಾರ್ಮಿಕ ಇಲಾಖೆಯಲ್ಲಿ 800 ಕೋಟಿ, ಹೌಸಿಂಗ್ ಇಲಾಖೆಯಲ್ಲಿ 1,200 ಕೋಟಿ, ಮಹಾತ್ಮ ಗಾಂಧಿ ಯೋಜನೆದೇ 1,600 ಕೋಟಿ ಉಳ್ಕೊಂಡಿದೆ, ನಗರಾಭಿವೃದ್ಧಿ ಇಲಾಖೆಯಲ್ಲಿ 2,000 ಕೋಟಿ, ಸಣ್ಣ ನೀರಾವರಿ ಇಲಾಖೆದು ಏನೂ ಬಂದಿಲ್ಲ 3,200 ಕೋಟಿ ಅಂತೆಲ್ಲ ಸಿಡ್ದೆದ್ದಿದ್ದಾರೆ. ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವ್ರನ್ನ ಭೇಟಿ ಆಗೋಕ್ಕೂ ಕೂಡ ಮುಂದಾಗ್ತಿದ್ದಾರೆ. ಎಲ್ಲ ಪ್ರಯತ್ನ ಮಾಡ್ತೀವಿ ನವೆಂಬರ್ ಕೊನೆ ತನಕ, ಅದಾಗಲಿಲ್ಲ ಅಂದರೆ ನಿಮ್ಮ ವಿರುದ್ಧ ಕಾನೂನು ಹೋರಾಟ, ಮತ್ತೊಂದು ಕಡೆ ರಾಜ್ಯಪಾಲರಿಗೆ ದೂರು, ಸರ್ಕಾರಕ್ಕೆ ಸರಿಯಾಗಿ ಬಿಸಿ ಮುಟ್ಟಿಸ್ಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿರೋದು. ಸರ್ಕಾರದ ಬೊಕ್ಕಸದಲ್ಲಿ ದುಡ್ಡಿಲ್ಲ ಅನ್ನೋ ಮಾತು ಸಾಕಷ್ಟು ಬಾರಿ ಕೇಳಿ ಬರ್ತಿದೆ. ಕಡೆಗೆ ಈಗಷ್ಟೇ ಒಂದು ಸುದ್ದಿ ಮಾಡಿದ್ವಿ, ಅಬಕಾರಿ ಇಲಾಖೆಗೆ ಹೆಂಗೆ ಡೆಡ್ಲೈನ್ ಅಂದರೆ 1 ಲೀಟ್ರ್ ಮದ್ಯ ಮಾರ್ತಿದ್ದವ್ರು 10 ಲೀಟ್ರ್ ಮಾರಬೇಕು, 10% ಎಕ್ಸ್ಟ್ರಾ ಅಂದರೆ 10 ಪಟ್ಟು ಎಕ್ಸ್ಟ್ರಾ ಮಾಡ್ಕೊಳ್ಬೇಕು ಅಂತ ಅವ್ರಿಗೆ ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ. ಕಟ್ಟೆಚ್ಚರ ಕೊಟ್ಟು ಆದೇಶವನ್ನು ಹೊರಡಿಸಲಾಗಿದೆ. ಎಷ್ಟು ಕುಡಿತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ, 1 ಬಾಟ್ಲ್ ಕುಡಿಯೋರು 10 ಬಾಟ್ಲ್ ಕುಡಿಬೇಕು ಅನ್ನೋ ಥರ ಡೆಡ್ಲೈನ್, ಲಾಜಿಕ್ ಇಲ್ಲದ ಒಂದು ಡೆಡ್ಲೈನನ್ನು
ಫಿಕ್ಸ್ ಮಾಡಿದ್ದು ಆಕ್ರೋಶ ಸಿಡಿದಿದೆ. ಈ ಕಡೆ ಸರ್ಕಾರಿ ನೌಕರರಿಗೆ ಸಂಬಳ ಇಲ್ಲ, ದೀಪಾವಳಿಗೂ ಪಾಪ ಬಾಯ್ ಬಡ್ಕೊಳ್ತಿದ್ದಾರೆ. BJP ಮುಗಿಬಿದ್ದಿದೆ. ರಸ್ತೆ, ಗುಂಡಿ, ಹೊಂಡ, ಬೆಂಗಳೂರಿಗೆ ದೊಡ್ಡ ಪ್ರಾಜೆಕ್ಟು, ಗೂಗಲ್ AI ಹಬ್ದು ಕೈ ತಪ್ಪಿದೆ, ಸರ್ಕಾರದ ಬಳಿ ದುಡ್ಡಿಲ್ಲ ಅನ್ನೋ ಆಕ್ರೋಶ ಸಿಡಿದಿರೋ ಹೊತ್ತಲ್ಲಿ ಈಗ ಗುತ್ತಿಗೆದಾರರು ನಾವು ಬದುಕಬೇಕೋ ಬೇಡವೋ, ಒಂದು ಕಡೆ ನಮಗೆ ಕಂತು ಕಟ್ಟೋಕ್ಕೂ ಕೂಡ ಪರಿಸ್ಥಿತಿ ಇಲ್ಲ, ಮಧ್ಯಮ ಮತ್ತು ಸಣ್ಣ ಗುತ್ತಿಗೆದಾರರಿಗಂತೂ ಪರಿಸ್ಥಿತಿ ಹೇಳತೀರದಾಗಿದೆ, ಅದರ ಮೇಲೆ ಸರ್ಕಾರ ಈ ಥರ ಟಾರ್ಚರ್ ಮಾಡ್ತಿದೆ ಅಂತ ಈಗ ಮುಗಿಬಿದ್ದಿದ್ದಾರೆ. ಏನು ಗುತ್ತಿಗೆದಾರರ ಸಂಘದ ಅಧ್ಯಕ್ಷ R ಮಂಜುನಾಥ್ ಅವರು ಹೇಳ್ತಿರೋದೇನು, 2 ವರ್ಷಗಳಿಂದ ಸರ್ಕಾರದ ಬಗ್ಗೆ ನಂಬಿಕೆ ಇಟ್ಕೊಂಡು ಇದುವರೆಗೆ ಪ್ರಯತ್ನ ಮಾಡಿದ್ದೀವಿ ನಾವು. 33,000 ಕೋಟಿ ಬಾಕಿ ಉಳಿಸ್ಕೊಂಡಿದೆ ರಾಜ್ಯ ಸರ್ಕಾರ. ಎಷ್ಟು? 33,000 ಕೋಟಿ ಅಂತ ಹೇಳ್ತಿರೋದು ಅವರು. 5-6 ಬಾರಿ CM ಸೇರಿದಂತೆ ಎಲ್ಲರನ್ನೂ ಭೇಟಿ ಮಾಡಿದ್ವಿ. 33,000 ಕೋಟಿ ಬಾಕಿ ಇದೆ ಸರ್, ಇದು ಜೀವನ್ ಮರಣದ ಪ್ರಶ್ನೆ ನಮ್ಮದು. ಗುತ್ತಿಗೆದಾರರು ಬಹಳಷ್ಟು ಜನ ಸಾಲ ಶೂಲ ಮಾಡಿಕೊಂಡು ಅಡ ಇಟ್ಟು ಎಲ್ಲ ಕೆಲಸ ಮಾಡ್ಕೊಂಡಿದ್ದಾರೆ. ಅವರು ಬದುಕಬೇಕು ಅಂದರೆ ಕ್ಲಿಯರ್ ಮಾಡಿಕೊಡಿ ಕಂತಲ್ಲ ಅದನ್ನೊಂದು ಕೇಳ್ಕೊಂಡ್ವಿ. ಅವರು ಸ್ಪಂದಿಸೋ ರೀತಿಯಲ್ಲಿ ಮಾತಾಡಿ ಕಳಿಸಿದ್ರು. PWD ಇಲಾಖೆಯಿಂದ ಸ್ವಲ್ಪ ಬಿಡುಗಡೆ ಆಗ್ತಿದೆ, ಅಲ್ಲೂ 9,000 ಕೋಟಿ ಉಳ್ಕೊಂಡಿದೆ. ನೀರಾವರಿ ಇಲಾಖೆಯಲ್ಲಿ 12,000 ಕೋಟಿ ಬಾಕಿ ಇದೆ ಅಂತ ಅವ್ರು ಹೇಳ್ತಿದ್ದಾರೆ. DK ಶಿವಕುಮಾರ್ ಅವ್ರಿಗೆ ಸಾಕಷ್ಟು ಬಾರಿ ಕೇಳ್ಕೊಂಡ್ವಿ, ಉಪಯೋಗನೇ ಆಗ್ತಿಲ್ಲ, ನಮಗೆ ಯಾವ ಹಬ್ಬ ಮಾಡೋಕ್ಕಾಗ್ತಿಲ್ಲ, ಸಿಬ್ಬಂದಿಗೆ ಒಂದು ಸಣ್ಣ ಗಿಫ್ಟ್ ಕೊಡೋಕ್ಕಾಗ್ತಿಲ್ಲ, ಎಲ್ಲ ಹಬ್ಬದಲ್ಲೂ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಮುಖ ಮುಚ್ಕೊಂಡು ಓಡಾಡೋ ಥರ ಆಗಿದೆ. ಕನಿಷ್ಠ 50 ಲಕ್ಷದಿಂದ 1 ಕೋಟಿ ಬಾಕಿ ಇರುವ ಗುತ್ತಿಗೆದಾರರಿಗಾದರೂ ಕೊನೆ ಪಕ್ಷ 50 ಲಕ್ಷ 1 ಕೋಟಿ ಇರೋರು ಸಣ್ಣ ಪ್ರಮಾಣದಲ್ಲಿ ಅವ್ರಿಗೆ ಇನ್ನೂ ಜೀವನ ಕಷ್ಟ ಆಗಿದೆ, ಅವ್ರಿಗಾದ್ರೂ ರಿಲೀಸ್ ಮಾಡಿಕೊಡಿ, ಇಲ್ಲ ಬದುಕೋದೇ ಕಷ್ಟ ಆಗತ್ತೆ ಅಂತ ಕೇಳ್ಕೊಳ್ತಿದ್ದಾರೆ. ಸಣ್ಣ ನೀರಾವರಿ ಇಲಾಖೆಯಲ್ಲಿ ಹಣ ಬಿಡುಗಡೆ ಆಗದೆ ಅದು ಯಾವ ಕಾಲ ಆಗೋಯ್ತು ಅಂತ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಸೊ ಗುತ್ತಿಗೆಯಲ್ಲಿ ಪ್ಯಾಕೇಜ್ ಸಿಸ್ಟಮನ್ನು ಕೈ ಬಿಡದೆ ಹೋದರೆ ತುಂಬ ಕಾಸ್ಟ್ಲಿ ಆಗುತ್ತೆ ಗುತ್ತಿಗೆದಾರರಿಗೆ. 10 ನಗರ ಪಾಲಿಕೆಯಲ್ಲಿ 10 ಕೋಟಿಗೂ ಅಧಿಕ ಮೊತ್ತದ ಗುತ್ತಿಗೆ ನೀಡಬಾರದು ಅಂತ ನಿಯಮ ಇದೆ. ಪ್ಯಾಕೇಜ್ ಸಿಸ್ಟಮ್ ಕೈ ಬಿಟ್ಟು ಕಾನೂನು ಪ್ರಕಾರ ಗುತ್ತಿಗೆ ಕೊಡಬೇಕು. CM ಆದೇಶ ಕೊಟ್ಟಿದ್ದಾರೆ ಅದ್ರ ಬಗ್ಗೆ, ಆದರೂ ಅದನ್ನು ಮೀರಿ ನಡ್ಕೊಳ್ತಿದ್ದಾರೆ. ಹಿಂದಿನ ಸರ್ಕಾರ ಪ್ಯಾಕೇಜ್ ಸಿಸ್ಟಮ್ ಕಾರಣದಿಂದನೇ ಬಲಿಯಾಗಿದ್ದು ನೆನಪಿದೆಯಾ ಇಲ್ವಾ ಅಂತ ಎಚ್ಚರಿಸ್ತಿದ್ದಾರೆ. ಸೊ ಈ ಸರ್ಕಾರವೂ ಕೂಡ ಪ್ಯಾಕೇಜ್ ಸಿಸ್ಟಮ್ಗೆ ಬಲಿಯಾಗಬಾರದು ಅಂತ ನಾವು ಕೇಳ್ಕೊಳ್ತಿದ್ದೀವಿ. ಎಚ್ಚೆತ್ತುಕೊಳ್ಳಿ, ಗುತ್ತಿಗೆದಾರರು ಇಲ್ಲ ಬೇರೆ ಹಂತದ ಹೋರಾಟವನ್ನು ಮಾಡಬೇಕಾಗತ್ತೆ. BJP ಸರ್ಕಾರಕ್ಕೆ ಏನು ಮಾಡಲಾಗಿತ್ತು ಅವಾಗ 40% ದೊಡ್ಡ ಸದ್ದಾಗಿತ್ತು BJPಗರ ವಿರುದ್ಧ, ಈಗ ಅದಕ್ಕೂ ಹೆಚ್ಚಾಗಿದೆ ಅನ್ನೋದು ಒಂದು ಕಡೆ. ಆದರೆ ಈ ಪ್ಯಾಕೇಜ್ ಸಿಸ್ಟಮ್ದ ಆಕ್ರೋಶ ಇನ್ನೊಂದು ಕಡೆ. ಬಾಕಿ ರಿಲೀಸೇ ಆಗದೆ ಗುತ್ತಿಗೆದಾರರು ಸರ್ಕಾರದ ವಿರುದ್ಧ ಈಗ ಕೆಂಡವುಗೊಳ್ಳುತ್ತಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ನಿಜಕ್ಕೂ ದೊಡ್ಡ ಸಂಕಷ್ಟದಲ್ಲಿ ಸಿಕ್ಕಾಕೊಳ್ತಾ, ಎಲ್ಲ ಕಡೆಯಿಂದ ಈಗ ಸಾಲ ಅಂದರೆ ಒಂದು ಕಡೆ ಸಾಲದ ಹೊರೆ, ಮತ್ತೊಂದು ಕಡೆ ಬಾಕಿ ಮೇಲೆ ಬಾಕಿ. ಇವ್ರು ಹೇಳಿದ್ರಲ್ಲ DK ಶಿವಕುಮಾರ್ ಅವರು, ಗೃಹಲಕ್ಷ್ಮಿ ಹಣ ಏನು ಸರ್ ತಿಂಗಳಿಗೆ ಹಾಕಲ್ವಂತೆ ಅಂದರೆ, ಹೌದ್ರಿ ಗುತ್ತಿಗೆದಾರರಿಗೆಲ್ಲ ಕೊಡಲ್ವ, ಅಷ್ಟು ವರ್ಷ ಕಾಯಿಸ್ಕೊಂಡು ಹಾಗೆ ಕೊಡ್ತೀವಿ ಅಂತ. ಗುತ್ತಿಗೆದಾರರಿಗೆ ಕೊಟ್ಟಂಗೆ ಗೃಹಲಕ್ಷ್ಮಿ ಹಣ ಕೊಡ್ತೀವಿ ಅಂದಿದ್ರೆ ಯಾರೂ ಓಟೆ ಆಗ್ತಿರ್ಲಿಲ್ಲ ನಿಮಗೆ. ಗುತ್ತಿಗೆದಾರರು ಬಾಯಿ ಬಡ್ಕೊಳ್ಳೋದು ನೋಡಿ ಜನ ಸಾಕಾಗಿ ಹೋಗಿದ್ದಾರೆ. ಈಗ ಗುತ್ತಿಗೆದಾರರ ಕಥೆ ಹೀಗೆ ಏನಾಗ್ತಿದೆ ಅಂದ್ರೆ, ಅದು ಈಗಾಗಲೇ ರಿಟೈರ್ಡ್ ಆಗಿದ್ಮೇಲೆ ನಾವು ಈಗ ಹೇಳೋದು ಬೇಡ, ನಿಮಗೆ ಗೊತ್ತಾಗ್ಬಿಡುತ್ತೆ ಅವ್ರನ್ನ ಇದು ಮಾಡಿ ಅಂತಂದೇಳಿ. ಅಂದ್ರೆ ಅವ್ರನ್ನ ಬೇಡ ಅಂತಂದೇಳಿ ನಾವೆಲ್ಲ ಹೇಳಿದ್ವಿ ಸರ್. ಅದೆಲ್ಲ ಇರುತ್ತೆ ಇದೆಲ್ಲ, ಅದೆಲ್ಲ ಇರೋದ್ರಿಂದಾನೇ ಅವ್ರನ್ನ ಅಲ್ಲಲ್ಲ ಓಪನ್ ನನಗೆ ಆಕ್ಚುಲಿ ಐ ಆಮ್ ನಾಟ್ ವರ್ಕಿಂಗ್ ದೇರ್. ಆಕ್ಚುಲಿ ಯಾಕಂದ್ರೆ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ರಿಟೈರ್ಡ್ ಅಫಿಷಿಯಲ್ಸ್ ಇದ್ದಾರೆ, ಅವ್ರ ಮೇಲೆ ಲೋಕಾಯುಕ್ತ ಚಾರ್ಜಸ್ ಇದೆ. ಆಮೇಲೆ ಅವ್ರಿಗೆ ಮೇಲೆ ಇಂಥ ಚಾರ್ಜಸ್ ಇದ್ದಾಗ ಯಾಕೆ ಇಟ್ಕೋಬೇಕು ಸಾಹೇಬ್ರು? ಇಟ್ಕೊಳ್ಳೋದು ಬೇಡಲ್ಲ. ಎಸ್ ಹೌದು, ನಾವೇ ಹೇಳ್ತೀವಲ್ಲ, ಅವ್ರ ಮೇಲೆ ಚಾರ್ಜಸ್, ಲೋಕಾಯುಕ್ತ ಚಾರ್ಜಸ್ ಇರೋದ್ರಿಂದ ಅವರು ಆಫೀಸರ್ಸ್ಗಳು ಸರ್ವಿಸಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸೊ ಭ್ರಷ್ಟಾಚಾರ ಮಾಡಿದ್ರು ಅಂತಂದೇಳಿ ನಾವು ಕೇಳ್ಪಟ್ಟಿರೋದ್ರಿಂದ ಸೊ ಹಿಂಗಾಗಬಾರ್ದು ಅಂತ. ಹೌದೌದು, ಚಾರ್ಜಸ್ ಸ್ಟಿಲ್ ಇಟ್ ಇಸ್ ದೇರ್. ಆಮೇಲೆ ಏನಾಗಿದೆ ಅಂದ್ರೆ, ನಮ್ಮಲ್ಲಿ ರಿಟೈರ್ಡ್ ಆದವ್ರನ್ನ ಯಾಕೆ ತಗೋಬೇಕು ಒಂದು ಕ್ವಶನ್ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಬೇಕು ಅಂದ್ರೆ, ನಮ್ಮಲ್ಲೇ ಬೇಕಾದಷ್ಟು ಕ್ವಾಲಿಫೈಡ್ ಇಂಜಿನಿಯರ್ಸ್ ಇದ್ದಾರೆ, ಯೂತ್ಸ್ ಇದ್ದಾರೆ, ಅವರೆಲ್ಲ ತಗೊಂಡು ಇವ್ರಕಿನ್ನ ಜಾಸ್ತಿ 10 ಪಟ್ಟು ಚೆನ್ನಾಗಿರೋರು ಇದ್ದಾರೆ. ಇಂಥ ಪರಿಸ್ಥಿತಿಗಳು, ಅದಕ್ಕೋಸ್ಕರ ನಮ್ಮ ತಾಳ್ಮೆ ಮುಖ್ಯಮಂತ್ರಿಗಳು ನಾವು ಸುಮಾರು 2 ವರ್ಷದಿಂದ ಕಳ್ಕೊಂಡ್ಬಂದಿದ್ದೀವಿ. ನಮ್ಮ ತಾಳ್ಮೆ ಕಟ್ಟೆ ಹೊಡಿಬಾರ್ದು. ನಾವು ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟ ಮಾಡಬೇಕು ಅಂತಂದೇಳಿ ಅಂದ್ಕೊಂಡಿದ್ದೀವಿ. ಎಲ್ಲರಿಗೂ ಸಹ ನೀವು ಹೇಳ್ದಂಗೆ, ಮಾನ್ಯ ಮಿತ್ರಗಳು ಹೇಳ್ದಂಗೆ, ನಾವು ಕೆಲಸ ನಿಲ್ಲಿಸ್ಬಿಟ್ಟು ನೆಕ್ಸ್ಟು ದೀಪಾವಳಿ ಆದಮೇಲೆ 1 ತಿಂಗಳು ಕಾಯ್ತೀವಿ. ನೆಕ್ಸ್ಟು ಕೆಲಸ ನಿಲ್ಲಿಸ್ಬಿಟ್ಟು ಎಲ್ಲ ಜಿಲ್ಲಾವಾರು ನಾವು ಸ್ಟ್ರೈಕ್ ಮಾಡಬೇಕು ಅಂತಂದೇಳಿ ನಾವು ಕಾರ್ಯಕಾರಿ ಸಮಿತಿನ ಯೋಚನೆ ಮಾಡ್ತೀನಿ. ಅಂದರೆ ಇಲ್ಲಿರೋರೆಲ್ಲ ಬರೀ ಅವರೇ ಹೊರ ರಾಜ್ಯದ ಗುತ್ತಿಗೆದಾರಗಳು ತುಂಬ್ಕೊಂಡ್ಬಿಟ್ಟಿದ್ದಾರೆ ಕರ್ನಾಟಕದಲ್ಲಿ. ನಮಗೆ ಅದಾಗಬಾರ್ದು. ಆಮೇಲೆ ಇನ್ನೊಂದು ವಿಚಾರ ಏನಾಗಿದೆ ಅಂದರೆ,
ಜಮೀರನವರು ಈಗ ವಸತಿ ಮತ್ತು ಹೋಮ್ ಹೌಸಿಂಗ್ ಇದೆಯಲ್ಲ, ಅಲ್ಲೂ ಅಷ್ಟೇ ನಾವು ಹೋಗಿ ಕಾಂಟ್ರಾಕ್ಟರ್ಗಳೆಲ್ಲ ಚರ್ಚೆ ಮಾಡಿದ್ವಿ. ಅವರು ಆಯಿತು ನಾವು ಮಾಡ್ತೀವಿ ವಿಲ್ ಡೂ ಇಟ್ ಕರೆಂಗೆ ಅಂತ ಅಂದು ಅವ್ರು ಏನು ಗೊತ್ತಾ, ಅಲ್ಲಿ ಬಾಲರಾಜು ಅಂತಂದೇಳಿ ತಾವು ದಯಮಾಡಿ ನೋಟ್ ಮಾಡ್ಕೊಳ್ಳಿ, ಬಾಲರಾಜು ಅಂತಂದೇಳಿ ರಿಟೈರ್ಡ್ ಆಫೀಸರ್ನ ಇಟ್ಕೊಂಡಿದ್ದಾರೆ. ನಾವೆಲ್ಲರೂ ಹೇಳಿದ್ವಿ ಅವ್ರು ಬೇಡಪ್ಪ, ಅವ್ರು ಸರಿ ಇಲ್ಲ, ಅವ್ರದ್ದು ಹಿನ್ನೆಲೆ ಸರಿ ಇಲ್ಲ, ಅವರು ಸುಮಾರು ಸರಿ ಹಿಂಗೆ ನಮ್ಮ ಭ್ರಷ್ಟಾಚಾರಕ್ಕೆ ಆಸ್ಪದ ಆಗುತ್ತೆ, ಅವ್ರು ಬೇಡ ತೆಗೀರಿ ಅಂದರೆ ಕರಂಗೆ ಕಲ್ಸೆ ನಿಕಾಲ್ದು ಅಂತಾರೆ. ಬಟ್ ಆದರೆ ಇದುವರೆಗೂ ಬಾಲರಾಜ್ ಅವ್ರನ್ನ ತೆಗ್ದಿಲ್ಲ. ದಯಮಾಡಿ ಇದು ಯಾಕೆ ನಾವು ಹೇಳ್ತಿದ್ದೀವಿ ಅಂದರೆ, ನಾವು ಸರ್ಕಾರದ ವಿರೋಧಿಗಳಲ್ಲ, ಆಮೇಲೆ ಇದಿಲ್ಲ, ನಾವು ಜೀವನ ಮಾಡ್ತಿರೋದು, ನಾವು ನಮ್ಮ ವೃತ್ತಿನಲ್ಲಿ ನಾವು ಜೀವನ ಮಾಡ್ಕೊಂಡು ಹೋಗ್ತೀವಿ. ಮತ್ತೊಂದು ಕಡೆ ಅಭಿವೃದ್ಧಿಯ ವ್ಯಥೆ ಏನು ಅನ್ನೋದನ್ನು ನೋಡಲಾಗ್ತಿದೆ. ಸೊ ಯಾವ ಬಲ ಸಿದ್ದರಾಮಯ್ಯನವ್ರಿಗೆ ಅಧಿಕಾರ ಕೊಟ್ಟಿತ್ತಲ್ಲ, ಯಾವ ಒಂದು ವಿಷಯ ಈಗ ಅದೇ ಭಯಂಕರವಾಗಿ ಕಾಡ್ತಿದೆ. ಕುರ್ಚಿಗೆ ಕುತ್ತು ಬರುತ್ತೆ ನೆನಪಿರಲಿ ಅನ್ನುವ ಎಚ್ಚರಿಕೆಯನ್ನು ಕೂಡ ಗುತ್ತಿಗೆದಾರರು ಕೊಡ್ತಿದ್ದಾರೆ ಸರ್ಕಾರಕ್ಕೆ. ಇದು ಉರುಳು ಬಿಗಿಯಾಗತ್ತೆ ಹುಷಾರಂತ. ಸೊ ಸಂಕಷ್ಟದಲ್ಲಿ ಸಿಕ್ಕಾಕೊಳ್ತಾ ಯಾವುದನ್ನೂ ಕೂಡ ಬಗೆಹರಿಸ್ಕೊಳ್ಳಲಾಗದ ಮಟ್ಟಿಗೆ ರೇವಂತ್ ರೆಡ್ಡಿ ಅವರ ಸರ್ಕಾರ ಹೇಳಿತ್ತು ಓಪನ್ ಆಗಿ, ನಮಗೆ ತುಂಬಾ ಸಂಕಷ್ಟ ಆಗಿದೆ, ಸರ್ಕಾರ ನಡೆಸೋದೇ ಕಷ್ಟ ಆಗ್ತಿದೆ ಅಂತ. ಸಿದ್ದರಾಮಯ್ಯನವ್ರಿಗೂ ಅಷ್ಟೇ ದೊಡ್ಡ ಸವಾಲು ಎದುರಾಗಿದೆಯಾ ಈಗ ಕರ್ನಾಟಕದಲ್ಲಿ ಅಂತ ಪ್ರಶ್ನೆ ಹುಟ್ಟು ಹಾಕ್ತಿರುವಂತಹ ಬೆಳವಣಿಗೆಗಳಿವೆಲ್ಲ. ಈ ಹಬ್ಬಕ್ಕಾದರೂ ನಮ್ಮನ್ನು ನೆಮ್ಮದಿಯಾಗಿ ಬದುಕಕ್ಕೆ ಬಿಡಿ ಅಂತ ಗೋಗರಿತಿದ್ದಾರೆ ಗುತ್ತಿಗೆದಾರರು. ಕಡೆ ಪಕ್ಷ ಸಣ್ಣ ಪ್ರಮಾಣದ ಗುತ್ತಿಗೆದಾರರು ಸಾಯೋದನ್ನು ತಪ್ಪಿಸಿ ಅಂತ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.